ನಿಮ್ಗೆ 10 ಲಕ್ಷನೋ 15 ಲಕ್ಷನೋ ಬಾಕಿ ಇದ್ದರೆ 15 ದಿನಕ್ಕೆ ನೀವು ಕಟ್ಟೋ ಇಂಟ್ರೆಸ್ಟ್ ಎಷ್ಟು ನೋಡಿ, ಸುಮ್ಮನೆ ಕಟ್ತೀರಿ. ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅನಗತ್ಯವಾಗಿ ಬ್ಯಾಂಕ್ ಪಾಲಾಗಬಾರ್ದು. ಬ್ಯಾಂಕಿಗೆ ಏನು ಇಂಟ್ರೆಸ್ಟ್ ಕೊಡಬೇಕು ಕೊಡಿ. ಮನೆ ನಿಮ್ದಾಗಬೇಕು ಅಂದರೆ ರೆಕಾರ್ಡ್ಸ್ ನಿಮ್ಮ ಹತ್ರ ಇರಬೇಕಲ್ಲ. ಸೊ ಇದನ್ನ ಗಮನಿಸ್ಕೊಳ್ಳೋದು ಭಾಳ ಮುಖ್ಯ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸ್ವಂತ ಮನೆ ಅಥವಾ ಫ್ಲಾಟ್ ಖರೀದಿಸಬೇಕು ಅನ್ನೋದು ಸಾಕಷ್ಟು ಜನರ ಕನಸಾಗಿರುತ್ತೆ. ಈ ಡ್ರೀಮ್ ಅನ್ನ ನನಸು ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ಹೋಮ್ ಲೋನ್ ಅನ್ನ ತೆಗೆದುಕೊಂಡಿರ್ತಾರೆ. ಆದ್ರೆ ಹೋಮ್ ಲೋನ್ ಅನ್ನ ಕಟ್ಟೋಕ್ಕಾಗದೆ ಈಗಲೂ ಕೂಡ ಒದ್ದಾಡ್ತಿರೋರು ಸಾಕಷ್ಟು ಜನ ಇರ್ತಾರೆ. ಯಾಕಂತಂದ್ರೆ ಹೋಮ್ ಲೋನ್ ಅನ್ನುವಂಥದ್ದು ನಿಮಗೆ 15ರಿಂದ 25-30 ವರ್ಷಗಳ ದೀರ್ಘಾವಧಿಯ ಸಾಲ ಆಗಿರುತ್ತೆ. ಸೊ ಇನ್ ಕೇಸ್ ನೀವು ಕೂಡ ಹೋಮ್ ಲೋನ್ ಅನ್ನ ಪಡ್ಕೊಂಡು ಒದ್ದಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಸೊ ಹೋಮ್ ಲೋನ್ ಅನ್ನ ತೀರಿಸಬೇಕಾದಂತಹ ರೀತಿ ಆಗಿರ್ಬೋದು, ಹೋಮ್ ಲೋನ್ ತೀರಿಸಿದ ಮೇಲೆ ನೀವು ಮಾಡಲೇಬೇಕಾಗಿರುವಂತಹ ಕೆಲಸದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹೋಮ್ ಲೋನ್ ತೀರಿಸುವ ಸಂದರ್ಭ ನೀವು ವಹಿಸಬೇಕಾದ ಎಚ್ಚರಿಕೆ. ಬ್ಯಾಂಕ್ ಜೊತೆಗಿನ ಸಂವಹನ, ಒಂದು ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಿ ಅಂದಾಗ ನೀವೇನೇನನ್ನ ಗಮನಿಸಬೇಕಾಗತ್ತೆ, ಯಾವುದನ್ನ ತಪ್ಪದೆ ಪಾಲಿಸಬೇಕಾಗತ್ತೆ ಅಂತ. ಒನ್ಸ್ ಹೋಮ್ ಲೋನ್ ಅನ್ನ ನಾನು ಕ್ಲಿಯರ್ ಮಾಡಿಕೊಂಡೆ ಅಂದಮೇಲೆ ಅದರ ಕ್ಲಾರಿಫಿಕೇಶನ್ಗೆ, ಅದರ ಜಸ್ಟಿಫಿಕೇಶನ್ಗೆ ಇರುವ ಪ್ರೂಫ್ಗಳು, ಏನೇನನ್ನ ನೀವು ಪಡ್ಕೊಳ್ಬೇಕಾಗತ್ತೆ, ಏನೇನು ದಾಖಲೆಗಳಿದ್ದಾವೆ, ಅದರ ಇಂಪಾರ್ಟೆನ್ಸ್ ಏನು, ಈ ಎಲ್ಲದರ ಬಗ್ಗೆ ಈ ಮಾಡ್ಯೂಲ್ ಅಲ್ಲಿ ತಿಳ್ಕೊಳ್ಳೋಣ. ಸರ್, ಮೊದಲಿಗೆ ಯಾಕೆ ಇದನ್ನ ಗೃಹ ಸಾಲ ತೀರಿಸಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ಮತ್ತು ಗೃಹ ಸಾಲ ತೀರಿಸಿದ ನಂತರದಲ್ಲಿ ಕೆಲ ಅಂಶಗಳು ಯಾಕೆ ಈ ಸೆಗ್ರಿಗೇಷನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಖಂಡಿತ ಅಭಿಷೇಕ್. ನೋಡಿ, ಗೃಹ ಸಾಲ ತೀರ್ಸೋಕ್ಕೆ ಆಯ್ತಪ್ಪ, ನನ್ನ ಹತ್ರ ದುಡ್ಡಿದೆ, ನಾನು ಲೋನ್ ಕ್ಲೋಸ್ ಮಾಡಬೇಕು ಅಂತ ಯಾವುದೋ ವ್ಯಕ್ತಿ ಡಿಸೈಡ್ ಮಾಡಿದ ತಕ್ಷಣ ಆತ ಮೊದಲನೇದಾಗಿ ಫೋನ್ ಮೂಲಕ ಕಮ್ಯುನಿಕೇಟ್ ಮಾಡಬೇಕು. ಬ್ಯಾಂಕ್ನ ಯಾರು ಬ್ಯಾಂಕಿಂಗ್ ಎಕ್ಸಿಕ್ಯೂಟಿವ್ ಇರ್ತಾರೆ ಅಥವಾ ಯಾವ ರೆಗ್ಯುಲರ್ ನಮ್ಮ ಲೋನ್ ಅಕೌಂಟ್ ಮ್ಯಾನೇಜರ್ ಇರ್ತಾರೆ, ಅವರಿಗೆ ಫೋನ್ ಮೂಲಕ ಕಮ್ಯುನಿಕೇಟ್ ಮಾಡಬೇಕು. ಬರೀ ಫೋನ್ ಮೂಲಕ ಕಮ್ಯುನಿಕೇಟ್ ಮಾಡೋದಲ್ಲ, ಫೋನ್ ಮಾಡಿದ ತಕ್ಷಣ ಆ್ಯಸ್ ಡಿಸ್ಕಸ್ಡ್, ಐ ವಾಂಟ್ ಟು ಕ್ಲೋಸ್ ಮೈ ಲೋನ್, ಐ ಆಮ್ ರೆಡಿ ಟು ಪೇ, ಟೆಲ್ ಮಿ ದಿ ಫರ್ದರ್ ಪ್ರೊಸೀಜರ್ ಅಂತೇಳಿ ಕೇಳಿಬಿಟ್ಟು ಒಂದು ಮೇಲ್ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬ ಸತಿ ಏನಾಗುತ್ತೆ, ನೀವು ಬ್ಯಾಂಕ್ ಅವ್ರಿಗೆ ನಾನು ಲೋನ್ ತೀರ್ಸಕ್ಕೆ ರೆಡಿ ಇದ್ದೀನಿ ಅಂತೇಳಿ ಹೇಳ್ತೀರಿ. ಅವರು ಆಯಿತು ಮಾಡೋಣ ಅಂತೇಳಿ ಒಂದು ವಾರ 10 ದಿವಸ ಅಥವಾ 15 ದಿವಸ ಮಾಡ್ತಾರೆ. ಇದು ಎಲ್ಲ ಕೇಸಲ್ಲೂ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಎಷ್ಟೋ ಸತಿ ಹಿಂಗಾಗಿದ್ದಿದೆ. ಹಿಂಗಾದಾಗ ಏನಾಗುತ್ತೆ, ನಿಮ್ಗೆ 10 ಲಕ್ಷನೋ 15 ಲಕ್ಷನೋ ಬಾಕಿ ಇದ್ದರೆ 15 ದಿನಕ್ಕೆ ನೀವು ಕಟ್ಟೋ ಇಂಟ್ರೆಸ್ಟ್ ಎಷ್ಟು ನೋಡಿ, ಸುಮ್ಮನೆ ಕಟ್ತೀರಿ. ನಿಮ್ಮ ಹತ್ರ ಜೇಬಲ್ ದುಡ್ಡಿದೆ, ನೀವು ಈ ಕ್ಷಣ ಲೋನ್ ತೀರಿಸ್ಬೋದು. ಆದರೆ ಬ್ಯಾಂಕ್ ಅವ್ರು 10-15 ದಿವಸ ಕಾಯಿಸಿದ್ರೆ ಬ್ಯಾಂಕ್ ಅವ್ರು ಅದಕ್ಕೆ ಬಡ್ಡಿ ಕಟ್ಟಲ್ಲ. ಆ ಡಿಲೇಗೆ ಸಾಲ ತೆಗೆದುಕೊಂಡು ವ್ಯಕ್ತಿ ಬಡ್ಡಿ ಕಟ್ತಾನೆ. ಸೊ ಹಾಗಾಗಿ ಸಾಲ ತೀರ್ಸೋಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ತಕ್ಷಣ ಬ್ಯಾಂಕಿಗೆ ಮಾಹಿತಿ ಕೊಡಿ. ಬ್ಯಾಂಕಿಗೆ ಮಾಹಿತಿ ಕೊಟ್ಬಿಟ್ಟು ಅಫಿಷಿಯಲಿ ಒಂದು ಮೇಲ್ ಹಾಕಿ. ಮೇಲ್ ಹಾಕಿದ ನಂತರ ಯಾವುದಕ್ಕೆ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ತಕ್ಷಣ ಹೋಗಿಬಿಟ್ಟು ಅಕ್ನಾಲೇಜ್ಮೆಂಟನ್ನು ತಗೊಳ್ಳಿ, ಪೇಮೆಂಟ್ ಮಾಡಿದ್ದೀನಿ ಅಂತ. ಪೇಮೆಂಟ್ ಮಾಡಿದ್ದೀನಿ ಅಂತ ಅಕ್ನಾಲೇಜ್ಮೆಂಟ್ ತೊಗೊಂಡ ಮೇಲೆ ಇಷ್ಟು ಲೋನನ್ನು ನಾವು ಕಟ್ಟಿದ್ದೀವಪ್ಪ ಅನ್ನೋದಕ್ಕೆ ಅದು ಒಂದು ಸ್ಪಷ್ಟತೆ ಸಿಗುತ್ತೆ. ಮತ್ತು ಈ ಲೋನನ್ನು ಫೈನಲ್ ಕ್ಲಿಯರ್ ಮಾಡುವಾಗ ಎಂಟೈರ್ ಲೋನ್ ಅಕೌಂಟ್ ಸ್ಟೇಟ್ಮೆಂಟನ್ನು ದಯವಿಟ್ಟು ಗಮನಿಸಿ. ಈಗ ಮೊದಲನೇ ವರ್ಷದಿಂದ ನೀವು 15 ವರ್ಷದ ನಂತರ ನೀವು ಫೈನಲ್ ಲೋನನ್ನು ಕ್ಲೋಸ್ ಮಾಡಿದ್ರಿ ಅಥವಾ 20 ವರ್ಷಕ್ಕೆ ತೆಗೆದುಕೊಂಡಿದ್ದ ಸಾಲನ 10 ವರ್ಷಕ್ಕೆ ತೀರಿಸಿದ್ರಿ ಅಂತ ಹೇಳಿದ್ರೆ ನಿಮ್ಮ ಎಂಟೈರ್ ಲೋನ್ ಅಕೌಂಟ್ ಸ್ಟೇಟ್ಮೆಂಟನ್ನು ಒಂದು ಸತಿ ಗಮನಿಸ್ಕೊಳ್ಳಿ. ಅಲ್ಲೆಲ್ಲರೂ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆಯಾ, ಏನಾದ್ರು ಮಾಹಿತಿಗಳು ವ್ಯತ್ಯಾಸ ಆಗಿದೆಯಾ, ಪ್ರತಿ ವರ್ಷ ಬರುತ್ತೆ. ಬ್ಯಾಂಕ್ ಅವ್ರು ಕರೆಕ್ಟಾಗೆ ಕಳಿಸಿರ್ತಾರೆ ಅಂತ ನಾವು ಅನ್ಕೋತೀವಿ. ಯಾವುದೋ ತಪ್ಪಿದ್ರೆ ನಿಮ್ಮ ಜೇಬಿಗೆ ಭಾರ ಆಗುತ್ತೆ ಹೊರತು. ಈಗ ನೋಡಿ, ನನ್ನ ಕಸಿನ್ ಒಬ್ಬರು ಸಿನಾರಿಯೋದಲ್ಲಿ ಆಗಿದೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಡಿಮ್ಯಾಂಡ್ ಡ್ರಾಫ್ಟ್ ಥರ, ಅಂದರೆ ಕನ್ಸ್ಟ್ರಕ್ಷನ್ ಇರೋ ಸ್ಟೇಜು, ಅವರು 1 ತಿಂಗಳಿಗೆ 50,000 ರೂಪಾಯಿ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವನು 83,000 ರೂಪಾಯಿ ರಿಲೀಸ್ ಮಾಡಿದ್ದಾನೆ ಬ್ಯಾಂಕ್ ಅವನು. ಬಟ್ ಆ ಅಕೌಂಟ್ಗೆ ಹೋಗಿರೋದು 55,000. ಯಾರಿಗೆ? ಬಿಲ್ಡರ್ ಅಕೌಂಟ್ಗೆ. ಇನ್ನು 30,000 ಚಿಲ್ಲರೆ ಎಲ್ಲಿ ಹೋಯ್ತು? ಅದಕ್ಕೆ ಯಾರು ಹೊಣೆ? ಅವರು ಲೋನ್ ಅಕೌಂಟ್ ಸ್ಟೇಟ್ಮೆಂಟನ್ನು ನೋಡಿದ್ರು ಬಚಾವಾದರು, ನೋಡದೇ ಇದ್ರೆ ನಷ್ಟ ಆಗೋದು ಯಾರಿಗೆ? ಸೊ ಈ ರೀತಿಯ ಅಂಶಗಳನ್ನು ಗಮನಿಸ್ಕೊಳ್ಳೋದು ಬಹಳ ಮುಖ್ಯ. ಇಂಟ್ರೆಸ್ಟ್ಗೆ ಎಷ್ಟು ಹೋಗಿದೆ, ಫಸ್ಟ್ ಇಯರ್ ಎಷ್ಟು ಕಟ್ಟಿದ್ದೀವಿ, ಸೆಕೆಂಡ್ ಇಯರ್ ಎಷ್ಟು ಕಟ್ಟಿದ್ದೀವಿ, ಪಾರ್ಟ್ ಪೇಮೆಂಟ್ ಎಷ್ಟು ಮಾಡಿದ್ದೀವಿ. ನಾನು ಹೇಳಿದ್ನಲ್ಲ, ಸಿಕ್ಕಿದಾಗ ಒಂದೊಂದು ಕಂತು ಎಕ್ಸ್ಟ್ರಾ ಕಟ್ಟಿ, ಇದೆಲ್ಲವನ್ನು ಒಂದು ಸತಿ ರೀಡ್ ಮಾಡಿಕೊಡಿ. ಸೊ ದ್ಯಾಟ್ ಯು ವಿಲ್ ನಾಟ್ ಮಿಸ್ ಔಟ್ ಆನ್ ಯುವರ್ ಹಾರ್ಡ್ ಅಂಡ್ ಮನಿ. ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅನಗತ್ಯವಾಗಿ ಬ್ಯಾಂಕ್ ಪಾಲಾಗಬಾರ್ದು.
ಬ್ಯಾಂಕಿಗೆ ಏನು ಇಂಟ್ರೆಸ್ಟ್ ಕೊಡಬೇಕು ಕೊಡಿ. ಸೊ ಸ್ನೇಹಿತರೆ, ಈಗ ನೀವು ಹೋಮ್ ಲೋನ್ಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಮೊದಲನೇದಾಗಿ ಎಲ್ಲಿ ಅಪ್ಲೈ ಮಾಡ್ತೀರಾ, ಹೇಗೆ ಅಪ್ಲೈ ಮಾಡ್ತೀರಾ, ಆ ಕ್ಯಾಲ್ಕುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಟೆನ್ಯೂರ್ ಪೀರಿಯಡ್ ಇರುತ್ತೆ, ಅದರ ಜೊತೆಗೆ ಎಷ್ಟು ತಿಂಗಳ ನೀವು ಕಟ್ತಾ ಬರಬೇಕಾಗತ್ತೆ, ಅದರ ಜೊತೆಗೆ ಸಾಲದ ನಿಯಮಗಳಾಗಿರ್ಬೋದು. ಹೀಗೆ ಸಾಲ ಅಂತ ಬಂದಾಗ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿರಬೇಕಾಗತ್ತೆ. ಸೊ ಹಾಗಾದ್ರೆ ಹೋಮ್ ಲೋನ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ನೀವು ಯೋಚಿಸ್ತಾ ಇದ್ರೆ ಖಂಡಿತ ಬಾಸ್ವಾಲಾ ಆಪ್ ನಲ್ಲಿ ಸಿಗುತ್ತೆ. ಇಲ್ಲಿ ನಿಮ್ಗೆ ಸುಮಾರು 1 ಗಂಟೆ 33 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಹೋಮ್ ಲೋನ್ ಅಂದ್ರೆ ಏನು, ಅದರಿಂದ ಆಗುವಂತ ಬೆನಿಫಿಟ್ ಆಗಿರ್ಬೋದು, ಅದನ್ನ ಬೇಗ ಹೇಗೆ ತೀರಿಸ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಇವತ್ತೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಓಕೆ, ಆ ರಿಯಲ್ ಕೇಸ್ ಸಿನಾರಿಯೋ ನೀವು ಹೇಳಿದ್ರಲ್ಲ ಸರ್, 80,000 50,000 ಬಿಲ್ಡರ್ಗೆ ಹೋಗಿತ್ತು, ಆ 30,000 ಮಿಸ್ ಅಪ್ರೋಪ್ರಿಯೇಷನ್ ಏನಾಯ್ತು ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ಜಾಸ್ತಿ ಹೋಗ್ಬಿಟ್ಟಿದೆ. ಅಂದ್ರೆ ಇವ್ರು ಅಪ್ರೂವಲ್ ಕೊಟ್ಟಿರೋದು 50,000ಕ್ಕೆ 80,000 ಚಿಲ್ಲರೆ ಹೋಗಿದೆ. ಓಕೆ, ಬ್ಯಾಂಕ್ ಅವ್ರನ್ನ ಕೇಳಿದ್ರೆ ಅವ್ರು ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ. ಹೋಗಿ ಅಪ್ರೋಚ್ ಮಾಡಿದ್ರೆ, ಮೇಲ್ ಬರೆದ್ರೆ ಒಂದು 3-4 ಮಂತ್ಸ್ ಇಂದ ಗುದ್ದಾಡಿ ಸಾಕಾಗಿದೆ. ಕೊನೆಗೆ ಅವ್ರೀಗ RBI ಓಂಬುಡ್ಸ್ಮನ್ಗೆ RBIಗೆ ಲೆಟರ್ ಬರೆದಿದ್ದಾರೆ. ಓಕೆ, ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿದ್ದಾರೆ. ಅದು ಏನಾಗುತ್ತೆ ನೋಡಬೇಕು. ಅಂದ್ರೆ ಖಂಡಿತವಾಗಿ RBI ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡುತ್ತೆ. ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಪೂರಕವಾಗಿ ಇರೋದ್ರಿಂದ ಒದಗಿಸ್ಕೊಟ್ಟೆ ಕೊಡುತ್ತೆ. ಆದರೆ ಆ ಪ್ರೊಸೀಜರಲ್ಲಿ ಗೊತ್ತಾಗಬೇಕು. ಒಂದು RBIಗೆ ಮೊರೆ ಹೋಗಬೇಕು ಅನ್ನೋದು ಗೊತ್ತಾಗಬೇಕು. ನೀವು ಬ್ಯಾಂಕ್ ಅವ್ರ ಜೊತೆ ಸುಮ್ಮನೆ ಗುದ್ದಾಡಬೇಕು ನೀವು. ಹಾಗಾಗಿ ಬ್ಯಾಂಕ್ ಲೋನ್ ಸ್ಟೇಟ್ಮೆಂಟನ್ನು ಪ್ರಾಪರಾಗಿ ಚೆಕ್ ಮಾಡಿ, ಎಲ್ಲೂ ಕೂಡ ಡಿವಿಯೇಷನ್ಸ್ ಆಗಿಲ್ಲ, ಎಲ್ಲೂ ಕೂಡ ಫಂಡನ್ನು ಅನಗತ್ಯವಾಗಿ ತೆಗೆದುಕೊಂಡು ನಿಮ್ಮ ಮೇಲೆ ಆ ಭಾರವನ್ನು ಹಾಕಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡು ಫೈನಲ್ ಲೋನ್ ಕ್ಲಿಯರನ್ನು ಮಾಡಿ. ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಬ್ಯಾಂಕಿಗೆ ಮೊದಲನೇ ಸ್ಟೆಪ್, ಈಗ ಲೋನ್ ಕ್ಲೋಸ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಬೇಕು. ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಂಕಿಗೆ ನೀವು ಕೊಟ್ಟಿರುವ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ವಾಪಸ್ ತಗೊಳ್ಳಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನು, ನನ್ನ ಹತ್ರ ಒಂದು ಲಿಸ್ಟ್ ಇದೆ ಅಭಿಷೇಕ್, ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಬ್ಯಾಂಕ್ಗೆ ನೀವು ಸುಮಾರು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀರಿ. ನೀವು ಆ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಅವು, ಅದನ್ನು ಸೇಲ್ ಡೀಡ್ ಇರ್ಬೋದು, ಟೈಟಲ್ ಡೀಡ್ ಇರ್ಬೋದು, ಸಾಲದ ಅಗ್ರಿಮೆಂಟು, ಪವರ್ ಆಫ್ ಅಟಾರ್ನಿ, ಮನೆಯ ಖಾತೆ, ತೆರಿಗೆ ಪಾವತಿ ರಶೀದಿಗಳು, ಎನ್ಕಂಬರೆನ್ಸ್ ಸರ್ಟಿಫಿಕೇಟು ಒರಿಜಿನಲ್ಲು, ಮನೆಗೆ ಮಾಡಿಸಿರೋ ಇನ್ಶೂರೆನ್ಸ್ ಪಾಲಿಸಿ, ಹೀಗೆ ಬೇರೆ ಬೇರೆ ದಾಖಲೆಗಳನ್ನು ಕೊಟ್ಟಿರ್ತೀರಿ. ಬ್ಯಾಂಕು ನೀವು ಲೋನನ್ನು ಕ್ಲಿಯರ್ ಮಾಡಿದ 15 ದಿನಗಳ ಒಳಗೆ ಇದನ್ನು ಕೊಡಬೇಕು. ನೀವು ಹೋಗಿ ಆ ರಿಟೇಲ್ ಅಸೆಟ್ ಮ್ಯಾನೇಜ್ಮೆಂಟ್ ಸೆಂಟರ್ಸ್ ಅಂತ ಇರುತ್ತೆ ಯಾವುದೇ ಬ್ಯಾಂಕ್ನಲ್ಲಿ, ಅಲ್ಲಿ ಹೋಗಿ ನೀವು ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಈ ದಾಖಲೆಗಳನ್ನು ಅವರು ಫಿಸಿಕಲ್ ಕಾಪಿಗಳನ್ನು ವೆರಿಫೈ ಮಾಡಿಬಿಟ್ಟು ನಿಮಗೆ ವಾಪಸ್ ಕೊಡ್ತಾರೆ. ಎಲ್ಲ ನಿಮಗೆ ಕೊಟ್ಟಿದ್ದೀವಿ ಅಂತೇಳಿ ಸಹಿ ಹಾಕ್ಸ್ಕೊಂಡು ಡಾಕ್ಯುಮೆಂಟೇಷನ್ ಮಾಡಿಸ್ಕೊಂಡು ವಾಪಸ್ ಕೊಡ್ತಾರೆ. ಅದು ತುಂಬ ಇಂಪಾರ್ಟೆಂಟು. ಈಗ ನೋಡಿ, ನಾನು ಮನೆ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ, ಯಾವುದೋ ವ್ಯಕ್ತಿ ಮನೆ ತೊಗೊಂಡಿದ್ದಾರೆ, ಮನೆ ತೊಗೊಂಡ್ಮೇಲೆ ಲೋನು ತೀರಿಸಿದ್ದಾರೆ, ಅವ್ರು ಒರಿಜಿನಲ್ ಡಾಕ್ಯುಮೆಂಟ್ಸೇ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೊಬ್ಬ ವ್ಯಕ್ತಿಗೆ ಹೆಂಗೆ ಮಾರಕ್ಕೆ ಸಾಧ್ಯ? ತುಂಬ ಜನ ಈ ಥರ ಎಡವಟ್ಟುಗಳನ್ನು ಮಾಡ್ಕೋತಾರೆ. ಲೋನ್ ತೀರಿಸಿದ್ದೀನಿ ಬಿಡು, ಇನ್ನೇನು ಮನೆ ನಂದೆ, ಮನೆ ನಿಮ್ದು ಆಗಬೇಕು ಅಂದರೆ ರೆಕಾರ್ಡ್ಸ್ ನಿಮ್ಮ ಹತ್ರ ಇರಬೇಕಲ್ಲ. ಸೊ ಇದನ್ನು ಗಮನಿಸ್ಕೊಳ್ಳೋದು ಭಾಳ ಮುಖ್ಯ. ಮತ್ತು NDC ಸರ್ಟಿಫಿಕೇಟ್ ಅಂತ ಬರುತ್ತೆ, ತುಂಬ ಮುಖ್ಯ. ಬ್ಯಾಂಕಿಂದ ನೋ ಡ್ಯೂ ಸರ್ಟಿಫಿಕೇಟ್, ಅದು ತುಂಬ ಮುಖ್ಯವಾದ ಡಾಕ್ಯುಮೆಂಟು. ಯಾಕೆ ಅಂತ ಹೇಳಿದ್ರೆ, ಈ ವ್ಯಕ್ತಿ, ಸಾಲ ಪಡೆದಿರುವ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಮಗೆ ಇನ್ಯಾವುದೇ ಪಾವತಿಯನ್ನು ಮಾಡಬೇಕಾಗಿಲ್ಲ. ನಾವು ಅಡಮಾನ ಇಟ್ಟು ಕೊಟ್ಟಿದ್ದಂಥ ಅಪಾರ್ಟ್ಮೆಂಟು ಅಥವಾ ಮನೆ ಅವರಿಗೆ ನಾವು ಬಿಟ್ಕೊಟ್ಟಿದ್ದೀವಿ, ಇದು ಇನ್ನೂ ಅದರ ಹಕ್ಕು ಅವರಿಗಿದೆ, ಇನ್ಯಾವುದೇ ಡ್ಯೂಸ್ ಇಲ್ಲ, ಬ್ಯಾಂಕಿಗೆ ಅವರು ಯಾವುದೇ ಪಾವತಿಯನ್ನು ಮಾಡಬೇಕಾಗಿಲ್ಲ ಅಂತ ಒಂದು ನೋ ಡ್ಯೂಸ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನು ಪಡ್ಕೊಳ್ಳಿ. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಯಾಕೆ ಅಂತ ಹೇಳಿದ್ರೆ ಅದಿದ್ದರೆ ಮಾತ್ರ ನೀವು ಲೋನ್ ಕ್ಲಿಯರ್ ಮಾಡಿದ್ದೀರಿ ಅಂತ, ಇಲ್ಲಾಂದರೆ ನಿಮ್ಮ ಆಸ್ತಿ ಇನ್ನೂ ಅಡಮಾನದಲ್ಲಿದೆ ಅಂತ ಆಗುತ್ತೆ. ಸೊ ನಾಳೆ ದಿವಸ ನೀವು ಇನ್ಯಾರಿಗೋ ಸೇಲ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಒಡೆತನದ ಹಕ್ಕು ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ. ಈ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಕಡೆ ನಿಮ್ಗೆ ಆಗಿದೆಯಾ ಇಲ್ವಾ ಅನ್ನೋದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈಗೆಲ್ಲ ಆನ್ಲೈನಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಅಪ್ಗ್ರೇಡ್ ಆಗೋದ್ರಿಂದ, ಖಾತೆಗಳೆಲ್ಲ ಆನ್ಲೈನಲ್ಲಿ ಆಗೋದ್ರಿಂದ ನಿಮ್ಮ ಹೆಸರಿಗೆ ಬ್ಯಾಂಕ್ ಕೊಟ್ಟಿರೋ ಪ್ರಕಾರ ಒರಿಜಿನಲ್ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಹೆಸರೇ ಇರುತ್ತೆ, ಬಟ್ ಇನ್ನುಳಿದ ಆನ್ಲೈನ್ ದಾಖಲೆಗಳಲ್ಲೂ ಕೂಡ ನಿಮ್ಮ ಹೆಸರಿದೆಯಾ, ಅಲ್ಲೆಲ್ಲೂ ಅಮಾಲ್ಗಮೇಷನಲ್ಲಿದೆ, ಇದು ಪ್ರಾಪರ್ಟಿನ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ನವರು ಅನ್ನೋ ಥರದ್ದು ಏನು ಮಾಹಿತಿ ಇಲ್ವಾ ಅನ್ನೋದನ್ನು ಪಕ್ಕಾ ನೋಡ್ಕೊಳ್ಳಿ.
ಮತ್ತು ಈ ಬ್ಯಾಂಕ್ ಸಾಲ ಪಡ್ಕೊಳ್ಬೇಕಾದ್ರೆ ಅಭಿಷೇಕ್ ಖಾಲಿ ಸೈನ್ಗೆ ಚೆಕ್ ಹಾಕಿ ಕೊಟ್ಟಿರ್ತೀವಿ, ಸೈನ್ ಹಾಕ್ಬಿಟ್ಟು ಖಾಲಿ ಚೆಕ್ಕಿಗೆ ಸೈನ್ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಆ ಖಾಲಿ ಚೆಕ್ಕನ್ನು ವಾಪಸ್ ಪಡ್ಕೋಬೇಕು. ಏನು ಮಿಸ್ಯೂಸ್ ಆಗಿಲ್ಲಪ್ಪ, ನಮ್ಗೆ ಚೆಕ್ ಕೊಟ್ಟಿದ್ದ ಬೌನ್ಸ್ ಆಗಿದೆ, ಆ ಥರ ಸಾಧ್ಯತೆಗಳು ಕಡಿಮೆ. ಬಟ್ ಇಟ್ ಈಸ್ ಆಲ್ವೇಸ್ ಗುಡ್ ಟು ಟೇಕ್. ಎಸ್ ಸರ್. ಸಹಿ ಮಾಡಿರುವ ಖಾಲಿ ಚೆಕ್ಗಳನ್ನು ವಾಪಸ್ ಪಡ್ಕೋಬೇಕು ಬ್ಯಾಂಕಿಂದ. 3-4 ಖಾಲಿ ಈ ಚೆಕ್ಗೆ ಸೈನ್ ಮಾಡಿ ಕೊಟ್ಟಿರ್ತೀವಿ, ಅಕೌಂಟಲ್ಲಿ ತಗೊಳ್ಳಿ ಅಂತೇಳಿ, ಅದನ್ನು ವಾಪಸ್ ಕೊಡ್ಕೋಬೇಕು. ಮತ್ತು ಎಷ್ಟೋ ಸತಿ ಏನಾಗುತ್ತೆ, ನಾವು ನೋ ಡ್ಯೂ ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ, ಡಾಕ್ಯುಮೆಂಟ್ಸ್ ವಾಪಸ್ ತೊಗೊಂಡಿದ್ದೀವಿ, ಬ್ಯಾಂಕ್ ಅವ್ರಿಗೆ ಸಾಲ ಕಟ್ಟಿದ್ದೀವಿ, ಎಲ್ಲ ಆಗಿರುತ್ತೆ. ನಾವು ಸಾಲ ತೀರಿಸಿದ್ದೀವಿ ಅನ್ನೋದು ಕ್ರೆಡಿಟ್ ಬ್ಯೂರೋದಲ್ಲಿ ಅಪ್ಡೇಟ್ ಆಗಿರಲ್ಲ. ಸಿಬಿಲ್ಲು, ಎಕ್ಸ್ಪೀರಿಯನ್ನು, ಈ ರೀತಿ ಕ್ರೆಡಿಟ್ ಬ್ಯೂರೋಗಳಿರ್ತವೆ. ಅಂದರೆ ನಾವು ಸಾಲವನ್ನು ಮರುಪಾವತಿ ಮಾಡಿದ್ದೀವಾ, ನಾವು ಸರಿಯಾಗಿ ಸಾಲ ತಗೊಂಡಿದ್ದನ್ನು ವಾಪಸ್ ಕಟ್ಟಿದ್ದೀವಾ ಅನ್ನೋದನ್ನ ಹೇಳಲಿಕ್ಕೆ ಕೆಲವು ಈ ಸಿಬಿಲ್ ಸ್ಕೋರ್ ಥರದ್ದು ಕ್ರೆಡಿಟ್ ಸ್ಕೋರ್ ಅಂತೇನು ಹೇಳ್ತೀವಿ, ಸಿಬಿಲ್ ಅಂತೇಳಿ ಇದೆ. ಅವರು ಆ ರಿಪೋರ್ಟನ್ನು ಕೊಡ್ತಾರೆ. ಆ ರಿಪೋರ್ಟ್ನಲ್ಲಿ ನೀವು ಸಾಲ ತೀರಿಸಿದ್ದೆಲ್ಲ ಅಪ್ಡೇಟ್ ಆಗಿದೆ. ನೀವು ಚೆಕ್ ಮಾಡಿದರೆ ಸಿಬಿಲ್ ಸ್ಕೋರ್ಗೆ ಹೋಗ್ಬಿಟ್ಟು ಸಿಬಿಲ್ ರಿಪೋರ್ಟನ್ನು ಚೆಕ್ ಮಾಡಿದ್ರೆ ಸಿಬಿಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಫ್ರೀಯಾಗಿ ಚೆಕ್ ಮಾಡೋ ಆಪ್ಷನ್ ಕೂಡ ಇದೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಯಾವುದೇ ನೆಗೆಟಿವ್ ಪರಿಣಾಮ ಬೀರಲ್ಲ. ಸೊ ನೀವೇನಾಗುತ್ತೆ, ನೀವು ಸಾಲ ಕಟ್ಟಿರ್ತೀರಿ, ನಿಮ್ಮ ಸಿಬಿಲ್ ರಿಪೋರ್ಟಲ್ಲಿ ಅದು ಅಪ್ಡೇಟ್ ಆಗಿಲ್ಲ ಅಂದರೆ ನಿಮ್ಗೆ ಇನ್ನೊಂದು ಸತಿ ಸಾಲ ತೊಗೊಳ್ಳುವಾಗ ತೊಂದರೆ ಆಗಿಬಿಡುತ್ತೆ. ಇನ್ನೊಂದು ಸತಿ ನೀವು ಹಳೆ ಸಾಲನೇ ಕಟ್ಟಿಲ್ಲ, ಈ ಸಾಲ ಹೆಂಗೆ ಕೊಡೋಣ ಅನ್ನೋ ಥರದ್ದು ಆಗುತ್ತೆ. ಸೊ ಹಾಗಾಗಿ ಸಿಬಿಲ್ ರಿಪೋರ್ಟನ್ನು ಚೆಕ್ ಮಾಡೋದು ಬಹಳ ಬಹಳ ಮುಖ್ಯವಾದ ವಿಷಯ. ಈ ಅಂಶಗಳನ್ನು ಗಮನಿಸ್ಕೊಳ್ಳೋದು, ಸಾಲ ತೀರಿಸುವ ಹಂತದಲ್ಲಿ, ಸಾಲ ತೀರಿಸಿದ ಮೇಲೆ ಈ 2 ಕೆಲಸನ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.